ಮಿಡಲ್ ಕ್ಲಾಸ್ ಕುಟುಂಬಗಳ ಮಿಸ್ಟೇಕ್. ಗಂಡ ಹೆಂಡತಿ ಇಬ್ರೂ ದುಡಿದ್ರು ದುಡ್ಡಿಲ್ಲ. ಈ ಜಾಲದಿಂದ ಪಾರಾಗೋದು ಹೇಗೆ? ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವತ್ತು ನಾವೊಂದು ಇಂಪಾರ್ಟೆಂಟ್ ವಿಚಾರವನ್ನ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದ್ಸಲ ನಮ್ಮ ಅಪ್ಪ ಅಜ್ಜನ ಕಾಲದ ಒಂದು ಫ್ಲಾಶ್ ಬ್ಯಾಕ್ ನೆನಪು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಅಪ್ಪ ಮಾತ್ರ ದುಡಿತಾ ಇದ್ರ ಅಥವಾ ಅಜ್ಜ ಮಾತ್ರ ದುಡಿತಾ ಇದ್ರ? ಹೆಚ್ಚಿನ ಕಡೆಗಳಲ್ಲಿ ಅಮ್ಮ ಮನೆ ನೋಡ್ಕೊಳ್ತಾ ಇದ್ರು. ಆಗ ಆ ಒಬ್ಬರ ದುಡಿಮೆಯಲ್ಲೇ ಮನೆ ಕಟ್ತಾ ಇದ್ರು, ಕಾರು, ಒಂದು ಸಣ್ಣ ಪುಟ್ಟ ಸ್ಕೂಟರ್ ಎಲ್ಲ ತಗೊಳ್ತಾ ಇದ್ರು. ಮಕ್ಕಳು ಅರ್ಧ ಡಜನ್ ಇರ್ತಾ ಇದ್ರು. ಅವರಿಗೆಲ್ಲ ಬೇಸಿಕ್ ಎಜುಕೇಷನ್ ಕೊಡಿಸ್ತಾ ಇದ್ರು, ಮದುವೆ ಮಾಡ್ತಾ ಇದ್ರು, ಜೊತೆಗೆ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಮಾಡ್ತಾ ಇದ್ರು, ಚೂರು ಜಮೀನು ಮಾಡ್ತಾ ಇದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ? ಗಂಡ ಹೆಂಡತಿ ಇಬ್ರು ಸಾಫ್ಟ್ವೇರ್ ಕಂಪನಿಯಲ್ಲೋ ಕಾರ್ಪೊರೇಟ್ ಆಫೀಸ್ನಲ್ಲೋ ಕೆಲಸ ಮಾಡ್ತಾರೆ. ಇಬ್ರು ತಿಂಗಳಿಗೆ ಲಕ್ಷ ದುಡಿತಾರೆ. ಆದರೆ ತಿಂಗಳ ಕಡೆಗೆ ಅಕೌಂಟ್ ಬ್ಯಾಲೆನ್ಸ್ ಝೀರೋ. ಕ್ರೆಡಿಟ್ ಕಾರ್ಡ್ ಬಿಲ್, ಹೋಮ್ ಲೋನ್ EMI, ಕಾರಿನ EMI, ಮಕ್ಕಳ ಸ್ಕೂಲ್ ಫೀಸ್. ಇಬ್ಬರು ದುಡಿದ್ರು ದುಡ್ಡು ಸಾಲ್ತಾ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ತು ಕೂರ್ತಾರೆ. ಇದೊಂದು ದೊಡ್ಡ ಮಿಸ್ಟ್ರಿ ಅನ್ಸುತ್ತಲ್ವಾ ಸ್ನೇಹಿತರೆ? ಮನೆಯಲ್ಲಿ ಇನ್ಕಮ್ ಡಬಲ್ ಆದರೆ ಶ್ರೀಮಂತಿಕೆನೂ ಡಬಲ್ ಆಗಿಲ್ಲ. ಯಾಕೆ? ಅದರ ಬದಲಿಗೆ ಬಡತನ ಯಾಕೆ? ದುಡ್ಡಿಲ್ಲ ಅನ್ನೋ ಸಿಚುವೇಶನ್ ಯಾಕೆ? ಮಧ್ಯಮ ವರ್ಗದ ಜನರ ಪರಿಸ್ಥಿತಿ ದಿನೇ ದಿನೇ ಅಧೋಗತಿಗೆ ಹೋಗ್ತಿದೆ ಯಾಕೆ? ಇನ್ನು ಕೆಲ ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ದುಡಿದಿರ್ತಾರೆ, ಆದರೂ ದುಡ್ಡಿಲ್ಲ ಮನೆಯಲ್ಲಿ. ಫ್ಯಾಮಿಲಿ ಕೈಯಲ್ಲಿ ಸಂಪತ್ತಿಲ್ಲ. ಏನು ಕಾರಣ? ಮಿಡಲ್ ಕ್ಲಾಸ್ ಕುಟುಂಬಗಳು ಟ್ರ್ಯಾಪ್ಗೆ ಬೀಳ್ತಿರೋದಿಲ್ಲ. ಇದರಿಂದ ಬಚಾವಾಗೋದು ಹೇಗೆ? ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಅಪ್ಪನೊಬ್ಬನ ದುಡಿಮೆ, ಅಂದಿನ ಕಾಲದ ಫಿನಾನ್ಷಿಯಲ್ ಮ್ಯಾಜಿಕ್. ಈ ಡಬಲ್ ಇನ್ಕಮ್ ಟ್ರ್ಯಾಪ್ನ ರಹಸ್ಯ ಅರ್ಥ ಆಗಬೇಕು ಅಂದ್ರೆ ನಾವು 40-50 ವರ್ಷ ಹಿಂದಕ್ಕೆ ಹೋಗಬೇಕು. 1970ರ ದಶಕದ ಟೈಮ್ನಲ್ಲಿ ಮಧ್ಯಮ ವರ್ಗದ ಮನೆಗಳು ಹೇಗಿದ್ವು? ಬಹುತೇಕ ಮನೆಗಳಲ್ಲಿ ಗಂಡ ಮಾತ್ರ ಕೆಲಸಕ್ಕೆ ಹೋಗ್ತಾ ಇದ್ರು. ಅವರೊಬ್ಬರ ಸಂಬಳದಲ್ಲಿ ಇಡೀ ಸಂಸಾರ ನಡೀತಾ ಇತ್ತು. ಯಾಕೆ ಅಂದ್ರೆ ಅಂದಿನ ಕಾಲದ ಲೆಕ್ಕಾಚಾರ ಬಹಳ ಸಿಂಪಲ್ ಇತ್ತು. ಬರೋ ಸಂಬಳದಲ್ಲಿ 50% ಹಣ ಫಿಕ್ಸೆಡ್ ಖರ್ಚುಗಳಿಗೆ ಹೋಗ್ತಾ ಇತ್ತು. ಅಂದ್ರೆ ಮನೆ ಬಾಡಿಗೆ ಅಥವಾ ಲೋನ್, ರೇಷನ್, ಕರೆಂಟ್ ಬಿಲ್ ಮತ್ತು ಮಕ್ಕಳ ಫೀಸ್. ಹೆಚ್ಚಿನ ಜನ ಬಾಡಿಗೆ ಮನೇಲಿ ಇರ್ತಾನೆ ಇರಲಿಲ್ಲ ಆವಾಗ. ನೀವು 50 ವರ್ಷ ಹಿಂದಕ್ಕೆ ಹೋದ್ರೆ ಸಣ್ಣದೋ ಗುಡಿಸ್ಲೋ ಚಿಕ್ಕದೋ ಸ್ವಂತ ಮನೆಗಳಲ್ಲಿ ಇರ್ತಾ ಇದ್ರು. ಸರ್ಕಾರಿ ಜಾಗದಲ್ಲಿ ಒಂದು ಗುಡಿಸ್ಲು ಕಟ್ಕೊಂಡಾದ್ರೂ ಇರ್ತಾ ಇದ್ರು. ಇವಾಗ ಆ ಸಿಚುವೇಶನ್ ಕಮ್ಮಿ ಆಗಿದೆ. ಓಕೆ, ಅಲ್ಲಿಗೆ ಹೋಗೋಣ ವಾಪಸ್. ಉಳಿದ 50% ಹಣವನ್ನು ಫ್ಲೆಕ್ಸಿಬಲ್ ಖರ್ಚುಗಳಿಗೆ ಅಂದರೆ ಬಟ್ಟೆ, ಹಬ್ಬ, ಉಳಿತಾಯ, ಎಮರ್ಜೆನ್ಸಿಗೆ ಈ ಥರದೆಲ್ಲ ಅವ್ರು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಅಪ್ಪ ಕೆಲಸಕ್ಕೆ ಹೋದರೆ ಮನೆಯಲ್ಲಿ ಅಮ್ಮ ಅನ್ನೋ ಒಂದು ಸೇಫ್ಟಿ ನೆಟ್ ಇರ್ತಾ ಇತ್ತು. ಕಷ್ಟ ಕಾಲ ಬಂದರೆ ಮನೆಯಲ್ಲಿದ್ದ ಅಮ್ಮ ಹೊರಗೆ ಹೋಗಿ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡಿ ಮನೆ ನಿಭಾಯಿಸೋ ತಾಕತ್ತು ಕೂಡ ಇರ್ತಾ ಇತ್ತು. ಜೊತೆಗೆ ಅವತ್ತಿನ ಕಾಲದಲ್ಲಿ ಖರ್ಚುಗಳು ಕೂಡ ತುಂಬ ಕಮ್ಮಿ ಇದ್ವು. ಜನರ ಲೈಫ್ ಸ್ಟೈಲ್ ಮಿನಿಮಮ್ ಇತ್ತು. ಎಲ್ಲರೂ ಆಲ್ಮೋಸ್ಟ್ ಮಿನಿಮಲಿಸ್ಟ್ಗಳೇ ಆವಾಗ. ಇವಾಗ ಮಿನಿಮಲಿಸಮ್ ಅನ್ನೋದು ಫ್ಯಾಷನ್ ಆಗಿದೆ, ಆದರೆ ಅವತ್ತು ಎಲ್ಲರೂ ಮಿನಿಮಲಿಸ್ಟ್ಗಳೇ. ಹಾಸಿಗಿದ್ದಷ್ಟೇ ಕಾಲು ಚಾಚ್ತಾ ಇದ್ರು. ಆಗಲೇ ಹೇಳಿದ್ವಿ ನಿಮಗೆ, ಮನೆ ಸಣ್ಣದೊಂದು ಮನೆ ಕಟ್ಕೊಂಡು ಸಿಂಪಲ್ ಆಗಿ 1 ರೂಮ್ ಇದ್ದು 2 ರೂಮ್ ಇದ್ದು ಸಾಮರ್ಥ್ಯಕ್ಕೆ ತಕ್ಕಂತೆ ಸಿಂಪಲ್ ಆಗಿದ್ದು ಬಿಡೋರು. ಕಾರು, ಬೈಕು ಅದೆಲ್ಲ ಕೇಳಲೇಬೇಡಿ. ಅವಾಗ ಸೈಕಲ್ ತಗೊಂಡ್ರೆ ಹೆಚ್ಚು ತುಂಬ ಜನಕ್ಕೆ. ಸಾಲ, ಕ್ರೆಡಿಟ್ ಕಾರ್ಡು, EMI ಅವೆಲ್ಲ ತುಂಬ ದೂರ ಇರಲೇ ಇಲ್ಲ ಅವರಿಗೆ ಆಗಿನ ಕಾಲದಲ್ಲಿ. ಆದರೆ 1980ರ ನಂತರ ಎಕಾನಮಿಯಲ್ಲಿ ದೊಡ್ಡ ಬದಲಾವಣೆ ಆಗೋಕ್ಕೆ ಶುರುವಾಯಿತು. ಅದರಲ್ಲೂ ಕೂಡ ನಮ್ಮಲ್ಲಿ 1990 ನಂತರ ಆರ್ಥಿಕ ಸುಧಾರಣೆಗಳ ಬಳಿಕ ಪ್ರೈವೇಟ್ ಸೆಕ್ಟರ್ ಬೂಮ್ ಆದಮೇಲೆ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ್ರು. ಇದು ಸಮಾಜದ ದೃಷ್ಟಿಯಿಂದ ಅತ್ಯಂತ ದೊಡ್ಡ ಮತ್ತು ಒಳ್ಳೆಯ ಬೆಳವಣಿಗೆ ಹೌದು. ಆದರೆ ಎಕನಾಮಿಕ್ಸ್ನ ದೃಷ್ಟಿಯಿಂದ ಇದೇ ಬದಲಾವಣೆ ಮಧ್ಯಮ ವರ್ಗವನ್ನು ಒಂದು ದೊಡ್ಡ ಗುಂಡಿಗೆ ತಳ್ತು. ಒಂದು ಭ್ರಮೆಗೆ ಎಲ್ಲರೂ ಬಿದ್ದು ಹೋದ್ರು. ಇಲ್ಲಿ ಇಬ್ರು ದುಡಿಯೋದು ಕೆಟ್ಟದ? ಹಾಗಾದ್ರೆ ಇಲ್ಲ, ಗ್ರೇಟ್. ಫ್ಯಾಮಿಲಿಗೆ ತುಂಬ ಒಳ್ಳೇದು ಮಾಡಬೇಕಿದೆ. ಆ್ಯಕ್ಚುಲಿ ಆರ್ಥಿಕವಾಗಿ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಬೇಕು, ಎಕಾನಮಿಯಲ್ಲಿ ಸಬಲೀಕರಣ ಆಗಬೇಕು. ಮತ್ತೆ ಇಲ್ಲಿ ಎಡವುತ್ತಿರೋದಿಲ್ಲಿ ಪ್ರಾಬ್ಲಮ್ ಆಗ್ತಿರೋದೇನು? ಅದನ್ನು ನೋಡೋಕ್ಕೂ ಮುನ್ನ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟರ್ ಬಗ್ಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ. ಸ್ನೇಹಿತರೆ, ನಾವೇನೇ ಫಿನಾನ್ಸ್ ಬಗ್ಗೆ ಥಿಂಕ್ ಮಾಡಿದ್ರು ಕೂಡ ಫಸ್ಟ್ ಥಿಂಕ್ ಮಾಡಬೇಕಾಗಿರೋದು ಪ್ರೊಟೆಕ್ಷನ್ ಪ್ಲಾನ್ಗಳ ಬಗ್ಗೆ. ಉಳಿತಾಯ, ಸಂಪತ್ತು ಗಳಿಸೋದು ಅದೆಲ್ಲದ ಆಮೇಲೆ. ಫಸ್ಟ್ಗೆ ಅನಾಹುತ ಆದರೆ ಏನು ಮುಂದೇನು ಕತೆ ಅಂತ. ದುಡಿಯೋ ವ್ಯಕ್ತಿನ ಫ್ಯಾಮಿಲಿ ಕಳ್ಕೊಂಡ್ರೆ ಆರ್ಥಿಕವಾಗಿ ಸೇಫ್ಟಿ ಇದೆಯಾ ಅವರಿಗೆ ಅಂತ. ಈಗ ಭಾರತದಲ್ಲಿ ಪ್ಯೂರ್ ಟರ್ಮ್ ಪ್ಲಾನ್ಗಳು 500-700 ರೂಪಾಯಿ ಒಳಗೆಲ್ಲ ನಿಮಗೆ ಯಂಗ್ ಏಜ್ನಲ್ಲಿದ್ದರೆ 1 ಕೋಟಿ ರೂಪಾಯಿವರೆಗೂ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಗಳಿದ್ದಾವೆ. ಆವಾಗ ದುಡಿಯೋ ವ್ಯಕ್ತಿನ ಫ್ಯಾಮಿಲಿ ಕಳ್ಕೊಂಡ್ರೆ ಅಷ್ಟು ಅಮೌಂಟ್ ಲಮ್ಸಮಲ್ಲಿ ಒಂದು ಶಾಟ್ ಅವರಿಗೆ ಫ್ಯಾಮಿಲಿಗೆ ಸಿಕ್ಬಿಡುತ್ತೆ. ಮುಂದಿನ ಜೀವನಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಹುಷಾರು ತಪ್ಪಿ ಹಾಸ್ಪಿಟಲೈಸ್ ಆದರೆ ಹಾಸ್ಪಿಟಲ್ ಬಿಲ್ನಿಂದ ಬಚಾವಾಗೋಕೆ ಹೆಲ್ತ್ ಇನ್ಶೂರೆನ್ಸ್ ಈಗಿನ ಕಾಲದ ಅನಿವಾರ್ಯತೆ. ನೀವೇನು ಮಾಡಿಸಿಲ್ಲ ಅಂದರೆ 2ರ ಲಿಂಕನ್ನು ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಕೊಟ್ಟಿರ್ತೀವಿ. ಈಗ ಆಫರ್ ಕೂಡ ನಡೀತಾ ಇದೆ. ಆಸಕ್ತರು ಮಿಸ್ ಇಲ್ಲದೆ
ಲಿಂಕ್ ಚೆಕ್ ಮಾಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರ ವರದಿಯಲ್ಲಿ. ಡಬಲ್ ಇನ್ಕಮ್ ಟ್ರ್ಯಾಪ್. ಇಬ್ಬರು ದುಡಿದ್ರು ಇಲ್ಲ ದುಡ್ಡು. ಯಾವಾಗ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿಯೋಕೆ ಶುರು ಮಾಡಿದ್ರು, ಅಕೌಂಟ್ಗೆ ಬರೋ ಸಂಬಳ ಡಬಲ್ ಆಯಿತು. ಎಲ್ಲರೂ ಅಂದ್ಕೊಂಡ್ರು, ವಾವ್, ನಮ್ಮ ಹತ್ರ ಈಗ ಜಾಸ್ತಿ ದುಡ್ಡಿದೆ, ನಾವು ಇನ್ನೂ ಚೆನ್ನಾಗಿರ್ಬೋದು, ಯಾಕೆ ಈ ಸಣ್ಣ ಬಾಡಿಗೆ ಮನೇಲಿರೋದು, ಹಾಕು EMI, ಒಂದು ದೊಡ್ಡ ಮನೆ ತಗೊಬೇಡೋಣ. ಯಾರು ದಿನ ಬಸ್ಸಲ್ಲಿ ಹೋಗೋದು, ಯಾರು ಸೈಕಲಲ್ಲಿ ಹೋಗೋದು, ಅಥವಾ ಯಾರು ಸ್ಕೂಟ್ರಲ್ಲಿ ಹೋಗೋದು, ಒಂದು ಕಾರು ಬೇಕು. ಇಬ್ಬರು ದುಡಿತಿರೋದು ಇನ್ನೇನಕ್ಕೆ? ಕಾರು 50,000 ತಾನೇ ಡೌನ್ ಪೇಮೆಂಟು, 1,00,000 ತಗೊಳ್ಳಿ, ಉಳಿದಿದ್ದು ಲೋನ್ EMI. ಇಬ್ಬರು ಸಂಬಳ ಇದೆಯಲ್ವೇನ್ರಿ, EMI ಕಟ್ಬೋದಲ್ವೇನ್ರಿ, ತಗೊಳ್ಳೋಣ ಅಂತ. ನೋಡಿ, ಅಮೆರಿಕದಲ್ಲಿ ಸ್ಟಡಿ ಮಾಡಿದ್ದಾರೆ ಇದನ್ನು, ಈ ಮೈಂಡ್ ಸೆಟ್ಟನ್ನು. ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಆಗಿಬಿಟ್ಟಿದೆ. ಇಬ್ಬರು ದುಡಿತಾ ಇದ್ದೀವಿ ಅನ್ನೋದೇ ಕಾನ್ಫಿಡೆನ್ಸ್ ಕೊಟ್ಟು ಓವರ್ ಸ್ಪೆಂಡಿಂಗ್ ಆಗಿದೆ. ಅಮೆರಿಕದ ಸೆನೆಟರ್ ಮತ್ತು ಅರ್ಥಶಾಸ್ತ್ರಜ್ಞ ಆಗಿರೋ ಗಿರೋ ಎಲಿಜಬೆತ್ ವಾರೆನ್ ಅವರು ಪುಸ್ತಕವನ್ನೇ ಬರೆದಿದ್ದಾರೆ, ದಿ 2 ಇನ್ಕಮ್ ಟ್ರ್ಯಾಪ್ ಅಂತ. ಅದರಲ್ಲಿ ಶಾಕಿಂಗ್ ಸತ್ಯವನ್ನೇ ಹೇಳಿದ್ದಾರೆ. ಇವತ್ತಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿತಾ ಇದ್ರು ಕೂಡ 1970ರಲ್ಲಿ ಒಬ್ಬರೇ ದುಡಿತಾ ಇದ್ದ ವ್ಯಕ್ತಿಗಿಂತ ಇವತ್ತಿನ ಕಪಲ್ಸ್ ಹತ್ರ ಉಳಿತಾಯ ಕಮ್ಮಿ ಇದೆ ಅಂತ. ಕಾರಣ ದುಡಿತಿರೋ ತಪ್ಪಲ್ಲ, ನಾವು ದುಡಿತಾ ಇದ್ದೀವಿ ಅಂತ ಹೇಳಿ ಮಾಡ್ತಿರೋ ಓವರ್ ಸ್ಪೆಂಡಿಂಗ್, ದುಂದು ವೆಚ್ಚ ಮತ್ತು ಅನಿವಾರ್ಯವಾಗಿ ಬಂದಿರೋ ಹೊಸ ಖರ್ಚುಗಳು ಕೂಡ ಇದಕ್ಕೆ ಕಾರಣ. ಆಗಲೇ ಹೇಳಿದ ಹಾಗೆ ಮನೆ, ಮಕ್ಕಳ ಎಜುಕೇಷನ್ನಲ್ಲಿ ಅವಾಗ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಾ ಇದ್ರು ಅಥವಾ ತೀರಾ ಬಜೆಟ್ ನೋಡ್ಕೊಂಡು ಪ್ರೈವೇಟಿಗೆ ಸೇರಿಸ್ತಾ ಇದ್ರು. ಆದರೆ ಈಗ ಎಲ್ರಿಗೂ ಇಡೀ ನಗರದಲ್ಲಿರೋ ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಕೂಲೇ ಬೇಕು ಪ್ರತಿಯೊಬ್ಬರಿಗೂ ಕೂಡ. ಎಲ್ಲ ಹಂಗೆ ಮುಗಿಬಿದ್ದಾಗ ಫೀಸ್ ಜಾಸ್ತಿ ಮಾಡ್ತಾರೆ ಅವರು. ಮೂರನೇದಾಗಿ ಡೇ ಕೇರ್ ಮತ್ತು ಟ್ರಾನ್ಸ್ಪೋರ್ಟ್. ಬೆಂಗಳೂರು, ಮುಂಬೈ, ದಿಲ್ಲಿ ಅಂತಹ ಮೆಟ್ರೋ ನಗರಗಳಲ್ಲಿನ ಪರಿಸ್ಥಿತಿ ನಿಮಗೆ ಹೇಗಿದೆ ಅಂತ ಗೊತ್ತು. ಇಲ್ಲಿ ಜನ ಯಾಕೆ ಬರ್ತಾರೆ? ಜಾಬ್ ಸಿಗುತ್ತೆ ಅಂತ ಬರ್ತಾರೆ. ಕೆಲಸ ಸಿಕ್ಕಿದ ನಂತರ ಮದುವೆ ಆಗುತ್ತೆ, ನಂತರ ಸ್ವಂತಕ್ಕೋ ಅಥವಾ ಬಾಡಿಗೆಗೋ ಮನೆ ಮಾಡ್ಕೋತಾರೆ, ಆಮೇಲೆ ಮಕ್ಕಳಾಗುತ್ತೆ. ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ತಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ಸ್ಕೂಲ್ಗೆ ಸೇರಿಸಬೇಕು ಅನ್ನೋ ಆಸೆ ಇರುತ್ತೆ. ಒಳ್ಳೆ ಸ್ಕೂಲ್ಗಳಿರೋದಲ್ಲಿ ಒಳ್ಳೆ ಏರಿಯಾಗಳಲ್ಲಿ. ಹೀಗಾಗಿ ಡಬಲ್ ಇನ್ಕಮ್ ಇರೋ ಪ್ರತಿಯೊಂದು ಕಪಲ್ ಕೂಡ ಒಳ್ಳೆ ಏರಿಯಾದಲ್ಲೇ ಮನೆ ಹುಡ್ಕೋಬೇಕು ಅಂಥೇಳಿ ರೆಂಟ್ಗಾದರೂ ಓಕೆ ಅಂಥೇಳಿ ದುಬಾರಿ ರೆಂಟ್ ಕೊಟ್ಟು ಮುಗಿಬೀಳ್ತಾರೆ. ಹಾಗೆ ನೋಡಿದ್ರೆ ಇದರ ಹಿಂದೆ ಸ್ಟೇಟಸ್ ಅನ್ನೋ ಮಾಯಾಜಾಲ ಕೂಡ ಕೆಲಸ ಮಾಡ್ತಿದೆ. ನಾವಿಬ್ಬರು ದುಡಿತಾ ಇದ್ದೀವಿ, ಯಾವುದೋ ಸಣ್ಣ ಮನೇಲಿದ್ದರೆ ಜನ ಏನಂತ ಅನ್ಕೊತಾರೆ, ಜಿಮ್, ಸ್ವಿಮ್ಮಿಂಗ್ ಪೂಲ್ ಇರೋ ದುಬಾರಿ ಅಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತ ಹೋಗೋಕೆ ಶುರು ಮಾಡಿದ್ರು. ನಮಗೆ ಸಣ್ಣ ಕಾರ್ ಆಗಲ್ಲ, SUV ಬೇಕು, ದೊಡ್ಡದೇ ಬೇಕು, ಸಣ್ಣದಾಗಲ್ಲ. ಫಸ್ಟಿಗೊಂದು ಚಿಕ್ಕದಿರಲಿ, ಆಮೇಲೆ ದೊಡ್ಡದಿರಲಿ, ಆಮೇಲೆ ಅಪ್ಗ್ರೇಡೇಷನ್ ಎಂಡ್ಲೆಸ್, ಈ ರೀತಿ ಆಗೋಕೆ ಶುರು ಮಾಡಿದ್ರು. ಬ್ಯಾಂಕ್ಗಳು ಕೂಡ ಡಬಲ್ ಲೋನ್ ಕೊಡೋಕೆ ಶುರು ಮಾಡಿದ್ರು. ಸಾಲ ಈಸಿ ಆಗಿಬಿಡ್ತು. ಮುಂಚೆ ಸಾಲ ಮಾಡಿದಾನಂತೆ ಅವನು ತುಂಬ, ಇವಾಗ ಹಂಗಲ್ಲ, ಸಾಲ ಬಹಳ ಹೆಮ್ಮೆ. ಈಗ EMI. ಅಲ್ಲಿಗೇನಾಯಿತು, ಗಂಡ ಹೆಂಡತಿ ಇಬ್ಬರು ದುಡಿದ ಎಕ್ಸ್ಟ್ರಾ ಹಣ ಎಲ್ಲವೂ ಕೂಡ ಬ್ಯಾಂಕ್ನ EMIಗಳಿಗೆ, ಮನೆ ಓನರ್ಗೆ ಅಥವಾ ಬಿಲ್ಡರ್ಗೆ ಹೋಯಿತು. ಇನ್ಕಮ್ ಡಬಲ್ ಆಯಿತು ನಿಜ, ಆದರೆ ಖರ್ಚುಗಳು ಕೂಡ ಡಬಲ್ಗಿಂತಲೂ ಜಾಸ್ತಿಯಾಗಿ ಸಾಲಕ್ಕೆ ಹೋಯಿತು ಫ್ಯಾಮಿಲಿ. ಹಾಗಂತ ಇಲ್ಲಿಗೆ ಮುಗಿತಾ? ಖಂಡಿತ ಇಲ್ಲ, ತಡೀರಿ. ಹೆಂಡತಿ ಅಥವಾ ಎರಡನೇ ವ್ಯಕ್ತಿ ಕೆಲಸಕ್ಕೆ ಹೋಗ್ತಾರೆ ಅಂದರೆ, ಪಾರ್ಟ್ನರ್ ಕೆಲಸಕ್ಕೆ ಹೋಗ್ತಾರೆ ಅಂದರೆ ಅದರೊಂದಿಗೆ ಹೊಸ ಖರ್ಚುಗಳು ಕೂಡ ಹುಟ್ಟುಕೊಳ್ತವೆ. ಅನಿವಾರ್ಯ ಖರ್ಚುಗಳು ಮಾಡಲೇಬೇಕಾಗಿರೋದು. 1970s ಅಮ್ಮ ಮನೇಲಿದ್ದಾಗ ಮಕ್ಕಳನ್ನ ಅವರೇ ನೋಡ್ಕೊಳ್ತಾ ಇದ್ರು. ಅವ್ರಿಗೆ ಬೇಸಿಕ್ ಎಜುಕೇಷನ್ ಕೂಡ ಕೊಡ್ತಾಯಿದ್ರು. ಮನೆಯೇ ಮೊದಲ ಪಾಠಶಾಲೆ, ಅಮ್ಮನೇ ಮೊದಲ ಟೀಚರ್ ಅಲ್ವಾ, ಕೇಳಿದಿರಲ್ವಾ? ಆದರೆ ಈಗ ಇಬ್ಬರು ಆಫೀಸಿಗೆ ಹೋದರೆ ಮಗುವನ್ನು ಡೇ ಕೇರ್ನಲ್ಲಿ ಬಿಡಬೇಕು. ಇವತ್ತಿನ ದಿನಗಳಲ್ಲಿ ಮಹಾನಗರಗಳಲ್ಲಿ ರಸ್ತೆಗೆ 2 ಡೇ ಕೇರ್ ಇರೋದು ಕಾಮನ್ ಆಗಿಬಿಟ್ಟಿದೆ. ಒಂದು ಮಗುವನ್ನು ಡೇ ಕೇರ್ನಲ್ಲಿ ಬಿಡೋಕ್ಕೆ ತಿಂಗಳಿಗೆ 10,000 to 15,000 ರೂಪಾಯಿ ಫೀಸ್ ಕಟ್ಟಬೇಕು. ಸಂಬಳಗಳೆಷ್ಟು ಭಾಳ ಇದ್ದಾವ ನಮ್ಮ ದೇಶದಲ್ಲಿ? ಅಷ್ಟೊಂದು ಸಂಬಳ ಏನಿಲ್ಲ. ಆದರೆ ಡೇ ಕೇರಲ್ಲಿ ಇವ್ರಿಗೆ ಮಾಡೋ ಖರ್ಚು ಜಾಸ್ತಿ ಇರುತ್ತೆ. 10,000 to 15,000 ರೂಪಾಯಿ ಡೇ ಕೇರ್ ಕೊಡಬೇಕು. ಅಥವಾ ಅವ್ರನ್ನ ಮನೇಲಿ ನೋಡ್ಕೊಳ್ಳೋಕೆ ಯಾರಿಗಾದರೂ ಕೂಲಿ ಕೊಡಬೇಕು, ಅದು ಕೂಡ ಸಾವಿರಾರು ರೂಪಾಯಿ ಖರ್ಚು. ಮನೇಲಿ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ, ಗುಡ್ಸೋಕ್ಕೆ ಟೈಮ್ ಇಲ್ಲ, ಮನೆ ಮೇಂಟೈನ್ ಮಾಡೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ಮನೇಲಿ ಯಾರಾದರೂ ಕೂಡ ಕೆಲಸದವ್ರನ್ನ ಇಟ್ಕೋಬೇಕು, ಡೊಮೆಸ್ಟಿಕ್ ಹೆಲ್ಪ್ನ ಇಟ್ಕೋಬೇಕು. ಅಲ್ಲೊಂದು ತಿಂಗಳಿಗೊಂದು 15,000 ರೂಪಾಯಿ 20,000 ರೂಪಾಯಿ ಗಾನ್. ಫುಲ್ ಟೈಮ್ ಇಟ್ಕೊಳ್ತೀರಿ ಅಂತ ಹೇಳಿದ್ರೆ ಏನಿಲ್ಲ ಅಂದರೂ ಕೂಡ ತಿಂಗಳಿಗೊಂದು 7-8-10,000 ರೂಪಾಯಿ ಗಾನ್. ಇನ್ನೊಂದು ಪ್ರಯಾಣ, ಇಬ್ಬರು ಆಫೀಸಿಗೆ ಹೋಗಬೇಕು ಅಂದರೆ ಮನೆಗೆ 2 ಗಾಡಿ ಬೇಕು. ಒಂದೇ ಆಫೀಸ್ ಆದರೆ ಓಕೆ, ಅಥವಾ ಬೇರೆ ಬೇರೆ ಆಫೀಸ್, ಬೇರೆ ಬೇರೆ ಶಿಫ್ಟ್ ಅಂದರೆ 2 ಗಾಡಿ ಬೇಕು, 2 ಕಾರ್, 2 EMI, 2 ಫ್ಯೂಯಲ್ ಕಾಸ್ಟ್, ಪೆಟ್ರೋಲ್ ಖರ್ಚು ಅಥವಾ ಡೀಸೆಲ್ ಖರ್ಚು. ಇಲ್ಲ ಬಸ್, ಆಟೋ, ಟ್ಯಾಕ್ಸಿಲಿ ಹೋಗ್ತೀನಿ ಅಂದರೂ ಕೂಡ ಖರ್ಚು ಡಬಲ್ಲೇ. ಜೊತೆಗೆ ಇವಾಗ 2 ಇನ್ಕಮ್, ಸಿಂಗಲ್ ಇನ್ಕಮ್ ಎಲ್ರಿಗೂ ಸೇರಿ ಆ್ಯಡ್ ಆಗಿರೋ ಆ ಸಬ್ಸ್ಕ್ರಿಪ್ಷನು, ಈ ಸಬ್ಸ್ಕ್ರಿಪ್ಷನ್, ಆ OTT, ಈ OTT, ಸಿನಿಮಾ, ಆನ್ಲೈನ್ ಆರ್ಡರ್, ಫುಡ್ ಆರ್ಡರ್, ಆನ್ಲೈನ್ ಬಟ್ಟೆ, ಕಾಸ್ಟ್ಯೂಮ್ ಆರ್ಡರ್ ಎಲ್ಲ ಗೊತ್ತಲ್ಲ ನಿಮಗೆ. ಆ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಎಲ್ರಿಗೂ ಬಂದಿರೋದಿದು, ಅದು ಇವ್ರಿಗೂ ಕೂಡ ಬಂದಿರುತ್ತೆ. ಜೊತೆಗೆ ಜವಾಬ್ದಾರಿ ಕೂಡ ಜಾಸ್ತಿ. ಬಹುತೇಕ ಕಪಲ್ಗಳು ಮುಂಚಿನ ಥರ ಊರಲ್ಲೇ ಇರಲ್ಲ. ಈಗ
ಸ್ವಂತ ಊರು ಬಿಟ್ಟು ಬೆಂಗಳೂರು, ಮುಂಬೈ, ಪುಣೆ ಅಂತ ಸಿಟಿಗಳಿಗೆ ವಲಸೆ ಬಂದಿರ್ತಾರೆ. ಇವರು ಆಲ್ರೆಡಿ ಸಿಟಿಯಲ್ಲಿ 20-30 ಸಾವಿರ ರೂಪಾಯಿ ಬಾಡಿಗೆಯನ್ನು ಕಟ್ತಾ ಇರ್ತಾರೆ, ಮಿನಿಮಮ್ ಹೇಳ್ತಿರೋದು ನಾವು ನಿಮಗೆ. ಇದರೊಟ್ಟಿಗೆ ಊರಿನಲ್ಲಿರೋ ತಮ್ಮ ತಂದೆ ತಾಯಿಯ ಖರ್ಚಿಗೂ ಕೂಡ ಹಣ ಕಳಿಸೋ ಜವಾಬ್ದಾರಿ ಇರುತ್ತೆ. ಅಲ್ಲದೆ ಟ್ಯಾಕ್ಸ್, ವೆಸ್ಟರ್ನ್ ಕಂಟ್ರೀಸಲ್ಲಿ ಜನರು ಟ್ಯಾಕ್ಸ್ ಕಟ್ಟಿದ್ರೆ ಅವರಿಗೆ ಅತ್ಯುತ್ತಮವಾದ ಉಚಿತ ಸರ್ಕಾರಿ ಶಾಲೆ, ಉಚಿತ ಸರ್ಕಾರಿ ಆಸ್ಪತ್ರೆಗಳು ಸಿಗ್ತವೆ. ಆದರೆ ಸರ್ಕಾರದಲ್ಲಿ ಇವೆರಡೂ ಉಚಿತವಾಗಿ ಸಿಕ್ಕರೂ ಕೂಡ ಅಲ್ಲಿ ಕ್ವಾಲಿಟಿ ಇದೆಯಾ? ಇಲ್ಲ. ಇದರ ಪರಿಣಾಮ ಮತ್ತೆ ಮಕ್ಕಳ ಪ್ರೈವೇಟ್ ಸ್ಕೂಲ್ಗೆ ಲಕ್ಷ ಫೀಸ್ ಕಟ್ಟಬೇಕು, ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಲಕ್ಷ ಸುರಿಬೇಕು. ಮರೆಯಾದ ಸೇಫ್ಟಿ ನೆಟ್, ದಿವಾಳಿ ಅಂಚಿನಲ್ಲಿ ಮಧ್ಯಮ ವರ್ಗ. ಸೊ ಈ ಡಬಲ್ ಇನ್ಕಮ್ ಇದೆ ಅಂತ ಹೇಳಿ ನಾವು ಮಾಡ್ಕೊಂಡಿರೋ ಓವರ್ ಖರ್ಚಿನ ಗಂಡಾಂತರಗಳಿದಾವಲ್ಲ, ಅದರಿಂದ ಸೇಫ್ಟಿ ನೆಟ್ ಅನ್ನೇ ಕಳ್ಕೊಂಡಿದ್ದೇವೆ. 1970ರಲ್ಲಿ ಗಂಡನಿಗೆ ಕೆಲಸ ಹೋದರೆ ಅಥವಾ ಹುಷಾರಿಲ್ಲ ಅಂತ ಹಾಸಿಗೆ ಹಿಡಿದ್ರೆ ಮನೆಯಲ್ಲಿದ್ದ ಹೆಂಡತಿ ಕೆಲಸಕ್ಕೆ ಹೋಗಿ ಸಂಸಾರ ನಡೆಸ್ತಾ ಇದ್ರು. ಆದರೆ ಇವತ್ತು ಗಂಡ ಹೆಂಡತಿ ಇಬ್ಬರು ಆಲ್ರೆಡಿ ಕೆಲಸ ಮಾಡಿ ಸಾಲದ ಸುಳಿಗೆ ಸಿಕ್ಕ ಹಾಕೊಂಡಿದ್ದಾರೆ. ಇವರ ಸಂಪೂರ್ಣ ಸಂಬಳವನ್ನು ಲೆಕ್ಕ ಹಾಕೊಂಡೆ ಬ್ಯಾಂಕ್ನವರು 1 ಕೋಟಿಯ ಹೋಮ್ ಲೋನ್ ಕೊಟ್ಟಿದ್ದಾರೆ. ಆದರೆ ಯೋಚನೆ ಮಾಡಿ, ಯಾವುದೋ IT ಕಂಪ್ನಿಯಲ್ಲಿ ಲೇ ಆಫ್ ಆಗಿ ಗಂಡನೋ ಹೆಂಡತಿನೋ ಕೆಲಸ ಕಳ್ಕೊಂಡ್ರೆ ಅಥವಾ ಹುಷಾರಿಲ್ಲ ಅಂತ 6 ತಿಂಗಳು ಕೆಲಸ ಬಿಡಬೇಕಾಗಿ ಬಂದರೆ ಏನಾಗುತ್ತೆ? ಇಬ್ಬರ ಸಂಬಳ ಸೇರಿದ್ರು ಕೂಡ ಕಷ್ಟಪಟ್ಟು ಕಟ್ತಾ ಇದ್ದ EMI ಈಗ ಒಬ್ಬರ ಸಂಬಳದಲ್ಲೂ ಕಟ್ಟೋಕ್ಕಾಗಲ್ಲ. ಕೇವಲ 3 ತಿಂಗಳಲ್ಲಿ ಹೋಮ್ ಲೋನ್ ಬೌನ್ಸ್ ಆಗುತ್ತೆ. ಕೊಡ್ಬೇಕಾದ್ರೆ ಹೇಳಿರ್ತಾರೆ, ಜಾಯಿಂಟಾಗಿ ತಗೊಳ್ಳಿ ಸರ್, ಇಬ್ಬರಿಗೂ ಲೋನ್ ಆಗಿಬಿಡುತ್ತೆ. ನಿಮಗೆ ಒಬ್ಬರಿಂದ ಆಗಲ್ಲ ಅಂತ ಹೇಳಿದ್ರೆ, ಸಾಕಾಗಲ್ಲ ಅಂತ ಹೇಳಿದ್ರೆ ಲೋನ್ ಎಲಿಜಿಬಿಲಿಟಿ ಇಬ್ಬರು ಸೇರಿಸ್ಬಿಟ್ಟು ಕೊಟ್ಟಿರ್ತಾರೆ. ಸರಿ, ಒಬ್ರಿಗೆ ಕೆಲಸ ಹೋದರೆ ಹುಷಾರಿಲ್ಲ ಅಂದರೆ ಕಟ್ಟೋದು ಹೆಂಗೆ EMI? ಅದನ್ನು ಬ್ಯಾಂಕ್ನವ್ರು ನಿಮ್ಮ ಹತ್ರ ಕೇಳಲ್ಲ, ಬಂದು ನಿಂತ್ಕೊತಾರೆ ಎದೆ ಮೇಲೆ. ಕ್ರೆಡಿಟ್ ಕಾರ್ಡ್ ಬಿಲ್ ಪೆಂಡಿಂಗ್ ಬೀಳುತ್ತೆ. ಇಡೀ ಸಂಸಾರ ದಿವಾಳಿಯಾಗಿ ಬೀದಿಗೆ ಬರೋ ಪರಿಸ್ಥಿತಿ ಬರುತ್ತೆ. ಬ್ಯಾಕಪ್ ಪ್ಲಾನೇ ಇಲ್ಲ ಹೆಚ್ಚಿನವ್ರ ಹತ್ರ. ಇದನ್ನೇ ಎಲಿಜಬೆತ್ ವಾರನ್ ಅವರು ದಿ 2 ಇನ್ಕಮ್ ಟ್ರ್ಯಾಪ್ ಅನ್ನೋ ಪುಸ್ತಕದಲ್ಲಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು. ಟ್ರ್ಯಾಪ್ನಿಂದ ಪಾರಾಗೋದು ಹೇಗೆ? ಸ್ನೇಹಿತರೆ, ಆರಂಭದಲ್ಲೇ ಹೇಳಿದ್ವಿ, ಮಹಿಳೆಯರು ಕೆಲಸ ಮಾಡಿದ್ರೆ ಒಳ್ಳೆಯದೇ, ಪಾರ್ಟಿಸಿಪೇಟ್ ಮಾಡಿದ್ರೆ ಎಕಾನಮಿಯಲ್ಲಿ ಒಳ್ಳೆಯದೇ. ಅದು ಶಾಪ ಆಗಬಾರದು ಅಷ್ಟೇ ಫ್ಯಾಮಿಲಿಗೆ, ಅದು ವರ ಆಗಬೇಕು. ಆ ದುಡ್ಡು ಇದೆ ಅನ್ನೋದನ್ನ ಮರೆತುಬಿಟ್ಟು ಎಲ್ಲವನ್ನ ಉಳಿಸ್ಬೇಕು, ಅದನ್ನ ಬೆಳೆಸಬೇಕು, ಇನ್ವೆಸ್ಟ್ ಮಾಡಿ. ಸೆಕೆಂಡ್ ಇನ್ಕಮ್ ಬರ್ತಾ ಇದೆ ಅಂತ ಇನ್ನಷ್ಟು ಖರ್ಚುಗಳನ್ನ ಹೆವಿ ಮಾಡ್ಕೊಂಡು ಹೋಗಿ ಮೀನಿಂಗ್ಲೆಸ್ ಆಗ್ಬಿಡ್ಬಾರ್ದು. ಆಶ್ರಮ ಇಲ್ಲ. ಒಬ್ಬರ ಸಂಬಳದಲ್ಲಿ ಮಾತ್ರ ಏನೇ EMI ಇದ್ರೂ ಕೂಡ ಅವ್ರ ಸಾಮರ್ಥ್ಯಕ್ಕೆ ತಕ್ಕಷ್ಟು ಮಾತ್ರ ಮನೆ ನಡೆಯೋದು ಎಲ್ಲ ಹೋಗಬೇಕು, ಒಬ್ಬರದ್ರಲ್ಲೇ ಆಗಬೇಕು. ಅದರಲ್ಲೂ ಕೂಡ ಒಂದಷ್ಟು ದುಡ್ಡು ಉಳಿಬೇಕು. ಇನ್ನೊಬ್ಬ ಪಾರ್ಟ್ನರ್ ಕೂಡ ದುಡಿದ್ರೆ ಅದು ಎಕ್ಸ್ಟ್ರಾ ಬೋನಸ್. ಅದನ್ನು ಕಂಪ್ಲೀಟ್ಲಿ ಕುಟುಂಬದ ಭವಿಷ್ಯಕ್ಕೆ, ಫ್ಯೂಚರ್ಗೆ ಅದನ್ನು ಎತ್ತಿಡಬೇಕು, ಅದನ್ನು ಬೆಳೆಸಬೇಕು. ಇಲ್ಲ ಅಂತ ಹೇಳಿದ್ರೆ ಇಬ್ಬರಲ್ಲ 4 ಜನ ದುಡಿದ್ರೂ ಕೂಡ ಏನೂ ಅರ್ಥನೇ ಇಲ್ಲ. ಎಲ್ಲರದ್ದು ಕೂಡ EMI ಓಡ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೀತಿರೋ ದೊಡ್ಡ ಕ್ರೈಸಿಸ್ ಅನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬದಲಾವಣೆ ಆದರೆ ಆಗಲಿ ಉಳಿತಾಯದ ವಿಚಾರದಲ್ಲಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ನೀವಿನ್ನೂ ಕೂಡ ನಿಮ್ಮ ಫ್ಯಾಮಿಲಿಗೆ ಬೇಸಿಕ್ ಪ್ರೊಟೆಕ್ಷನ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ, ಹಾಗೂ ಹೆಲ್ತ್ನ ಗ್ಯಾರಂಟಿ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ, 2ರ ಲಿಂಕ್ ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.